24 ಗಂಟೆಯಲ್ಲೇ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಭಾರತಕ್ಕೆ ತಟ್ಟಿದೆ. ಏಕಾಏಕಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ನಿನ್ನೆ ಕೇಂದ್ರ ಸರ್ಕಾರ 994 ರೂಪಾಯಿ ಏರಿಸಿದೆ. ಇದರ ಹೊಡೆತಕ್ಕೆ ಸಿಲುಕಿ ಒದ್ದಾಡ್ತಿರೋದು ಮಾತ್ರ ಜನಸಾಮಾನ್ಯ. ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ಏಕಾಏಕಿ 994 ರೂಪಾಯಿ ಏರಿಸಿದ್ದಕ್ಕೆ ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆ ಶುರುವಾಗಿದೆ. ಕೇರಳಂ ರಾಜ್ಯದಲ್ಲಂತೂ ಹೋಟೆಲ್ ಮಾಲೀಕರು ಬೀದಿಗಿಳಿದಿದ್ದಾರೆ. ಕೇರಳಂ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರ ಸಂಘದವರು ಪಾಲಕ್ಕಾಡ್ನಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಮೆರವಣಿಗೆ ನಡೆಸಿದ್ರು. ವಾಣಿಜ್ಯ ಸಿಲಿಂಡರ್ಗಳಿಂದ ನಮ್ಮ ಬದುಕು ಐಸಿಯು ಲೆವೆಲ್ಗೆ ಬಂದಿದೆ ಅಂದ್ರು. ಸಿಲಿಂಡರ್ಗಳನ್ನ ಸ್ಟ್ರಕ್ಚರ್ಗಳ ಮೇಲಿಟ್ಟು ಆಕ್ರೋಶವನ್ನ ಹೊರಹಾಕಿದ್ರು. ರಾಜಸ್ಥಾನದಲ್ಲಂತೂ ವಾಣಿಜ್ಯ ಸಿಲಿಂಡರ್ ಸಂಕಷ್ಟಕ್ಕೆ ಸಿಲುಕಿದವರ ಪಿತ್ತ ನೆತ್ತಿಗೇರಿದೆ. ಹೋಟೆಲ್ಗಳನ್ನ ಪರ್ಮನೆಂಟ್ ಆಗಿ ಮುಚ್ಚಿಸೋ ಹುನ್ನಾರ ಅಂತ ಸಿಟ್ಟಾದ್ರು. ವಾಣಿಜ್ಯ ಸಿಲಿಂಡರ್ ಶವಯಾತ್ರೆಯನ್ನೂ ಮಾಡಿದ್ರು. ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ವಾಣಿಜ್ಯ ಸಿಲಿಂಡರ್ ಶವಯಾತ್ರೆಯ ಮೆರವಣಿಗೆ ಮಾಡಿ ಆಕ್ರೋಶ ಹೊರಹಾಕಿದ್ರು. नरेंद्र मोदी हाय हाय नरेंद्र मोदी हाय हाय बीजेपी हाय हाय नरेंद्र मोदी हाय हाय बीजेपी हाय हाय. ಕೊಲ್ಲಿ ಯುದ್ಧ ಶುರುವಾದ ಮೇಲೆ ದೇಶದಲ್ಲಿ ಎಲ್ಪಿಜಿ ಕೊರತೆ ಆಗಿದೆ ನಿಜ. ಬೆಲೆ ಏರಿಕೆ ಆಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಹಾಗಂತ ಏಕಾಏಕಿ 33% ಬೆಲೆ ಏರಿಸಿದ್ರೆ ಬದುಕೋದು ಹೇಗೆ? ಇರಾನ್ ಅಮೆರಿಕ ಯುದ್ಧ ನಡೀತಿದ್ದಾಗಲೇ ದೇಶದಲ್ಲಿ ಅರ್ಧಕರ್ಧ ಹೋಟೆಲ್ಗಳು ಎಲ್ಪಿಜಿ ಸಿಗ್ತಿಲ್ಲ ಅಂತ ಬೀಗ ಹಾಕಿವೆ. ಲಕ್ಷಾಂತರ ಹೋಟೆಲ್ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಇದೆಲ್ಲ ಗೊತ್ತಿದ್ರೂ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ದಿಢೀರ್ ಅಂತ 994 ರೂಪಾಯಿ ಏರಿಸಿದ್ದು ಎಷ್ಟು ಸರಿ ಅನ್ನೋದಕ್ಕೆ ಕೇಂದ್ರ ಸರ್ಕಾರದವರ ಹತ್ರನೂ ಉತ್ತರ ಇಲ್ಲ. ಆದ್ರೆ ಇದೆಲ್ಲವೂ ತೈಲ ಕಂಪನಿಗಳ ನಿರ್ಧಾರ ಅಂತ ಹೇಳಿ ಕೈ ತೊಳ್ಕೊಂಡ್ರು ಕೇಂದ್ರ ಸಚಿವರು. ಇನ್ನೊಂದ್ ಕಡೆ ಬೇರೆ ದೇಶಗಳಲ್ಲಿ ಬೆಲೆ ಹೆಚ್ಚಾಗಿದೆ, ಬೇಕಿದ್ರೆ ಪಟ್ಟಿನೂ ಕೊಡ್ತೀನಿ ಅಂತಿದ್ದಾರೆ ಬಿಜೆಪಿ ಸಂಸದರು. 50% ಇವತ್ತಿಗೂ ನಮ್ದು ಇಂಪೋರ್ಟ್ ಡಿಪೆಂಡೆನ್ಸಿ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ ಸರ್ಕಾರ. ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಗ್ಯಾಸು ಡೊಮೆಸ್ಟಿಕ್ ಗ್ಯಾಸು ಪೆಟ್ರೋಲು ಡೀಸೆಲ್ಗಳನ್ನು ಸಾಧ್ಯ ಇರುವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೀವಿ. ಡೊಮೆಸ್ಟಿಕ್ ಸಿಲಿಂಡರ್ಸ್ ಏನಿದೆ ಅದನ್ನು ₹1 ಕೂಡ ಹೆಚ್ಚಿಗೆ ಮಾಡೋಂಥ ಪ್ರಯತ್ನಗಳು ಆಗಿಲ್ಲ. ಹಾಗಾಗಿ ಈ 6 ತಿಂಗಳ ನಂತರ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ 25-30% ರೈಸ್ ಆಗಿದೆ. ನಾನು ಲೀಸ್ಟ್ ಕೊಡ್ತೀನಿ, ದೇಶಗಳ ಪಟ್ಟಿನೇ ಕೊಡ್ತೀನಿ, ಹುಚ್ಚಪಟ್ಟೆ ಹೆಚ್ಚಿಗೆ ಆಗಿದೆ. ಆ ಲೆಕ್ಕದಲ್ಲಿ ಇವತ್ತಿನ ಕೂಡ ತಡೆ ಹಿಡಿದು ಏನಾದ್ರು ಸರಿಯಾಗ್ಬೋದು ಆಶಾಭಾವನೆ ಇಟ್ಕೊಂಡಿದ್ವಿ. ಆದರೆ ಇನ್ನೂ ಕೂಡ ಮಧ್ಯ ಏಷ್ಯಾದ ಈ ಒಂದು ಯುದ್ಧ ಚರ್ಚೆಗಳು ತೊಂದರೆಗಳು ಆಗ್ತಾನೇ ಇದೆ. ಕೇಂದ್ರ ಸಚಿವರು ಬಿಜೆಪಿ ಸಂಸದರು ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆಗೆ ಯುದ್ಧ ಕಾರಣ ಅಂತಿದ್ದಾರೆ, ಕಂಪನಿಗಳು ಕಾರಣ ಅಂತಿದ್ದಾರೆ. ಆದರೆ ಬೆಲೆ ಏರಿಕೆ ಮಾಡಿದ ಕಂಪನಿಗಳು ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲೇ ಇರೋದು. ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕಾಗಿತ್ತು ಅನ್ನೋದು ರಾಜ್ಯ ಸರ್ಕಾರದ ಮಂತ್ರಿಗಳು ಕೊಡ್ತಾ ಇರುವ ಹೇಳಿಕೆ. ಈ ಸಾಹೇಬರು ನಮ್ಮನ್ನ ಹರಿಸ್ಬೇಕು. ನಮ್ಮ ಕುಮಾರಣ್ಣವರು ಭಾಳ ಕಟುವಾಗಿ ರಾಜ್ಯ ಸರ್ಕಾರನ ಟೀಕೆ ಮಾಡ್ತಾರೆ. ಜೋಶಿಯವರು, ಸೋಮಣ್ಣವರು ನಿರಂತರವಾಗಿ ವಾದ ಮಾಡ್ತಾರೆ. ಈ ಗ್ಯಾಸ್ ಬೆಲೆ ಪ್ರಾರಂಭಕ್ಕೆ ಆಗಲಿ ಬೇರೆ ಕೇಂದ್ರ ಸರ್ಕಾರದ ವೈಫಲ್ಯತೆಗಾಗಲಿ 3 ಜನ ದಣಿಗಳಿದ್ದಾರಲ್ಲ ಅವರೇ ಮಾಡಬೇಕಲ್ಲ. ಎಲ್ಲ ನೋಡಿ, ಈಗ ಚುನಾವಣೆ ಆಗೋ ತನಕ BJP ಕಾಯ್ತಾ ಇದ್ರು. ಚುನಾವಣೆ ಮೊನ್ನೆ ಆಗಿರ್ಬೇಕೇನೋ, ಮೊನ್ನೆನೋ ನೆನ್ನೆನೋ, ಯಾವತ್ತ ಮೊನ್ನೆ ಒಂದೇ ದಿವಸಕ್ಕೆ ಹತ್ಸಿ ಕೂತಿದ್ದಾರೆ. ಅದು ಯಾರೂ ಕೇಳೋರಿಲ್ಲ. ಈಗೆಲ್ಲ ಹೇಳ್ಕೊಂಡು ಜಾತಿ ಜನಾಂಗಣ ಏನು ಮಾಡೋದು ಅಲ್ಲ, ಏನು ಮಾಡೋದು ಹೇಳಿ? 5 ರೂಪಾಯಿ 10 ರೂಪಾಯಿ ಹೆಚ್ಚಿಸಿದ್ರೆ ಎಲ್ಲರೂ ಸ್ಟ್ರೈಕ್ ಮಾಡೋರು, ಗಲಾಟೆ ಮಾಡೋರು. ಈಗ 900 ರೂಪಾಯಿ ಹೆಚ್ಚಿಸವ್ರೆ ಅಂದರೆ ಬಡವರು ಎಲ್ಲಿ ಹೋಗ್ಬೇಕು? ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ವಿಷಯದಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷದವರು ರಾಜಕೀಯ ಮಾಡ್ತಿದ್ದಾರೆ. ಆದರೆ ಸಂಕಷ್ಟಕ್ಕೆ ಸಿಲುಕಿರೋದು ಮಾತ್ರ ಹೋಟೆಲ್ ಉದ್ಯಮಗಳು, ಹೋಟೆಲ್ ಊಟವನ್ನೇ ನಂಬಿಕೊಂಡಿರುವ ಕಾರ್ಮಿಕರು. 19 ಕೆಜಿ ವಾಣಿಜ್ಯ ಸಿಲಿಂಡರ್ ರೇಟು ಏಕಾಏಕಿ 994 ರೂಪಾಯಿ ಏರಿಕೆಯಾಗಿದೆ. ಒಂದು ಸಿಲಿಂಡರ್ ರೇಟು 3150 ರೂಪಾಯಿಗೆ ಹೋಗಿದೆ.
ಈಗ ಹೋಟೆಲ್ನವರು ಕಾಫಿ, ಟೀ, ಊಟ, ತಿಂಡಿ ಬೆಲೆ ಏರಿಕೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದಾರೆ. ಹೋಟೆಲ್ ಮೆನು ಕಾರ್ಡಲ್ಲಿ ರೇಟ್ ಬದಲಿಸದಿದ್ರೆ ಕಾರ್ಮಿಕರಿಗೆ ಸಂಬಳ ಕೊಡೋದು ಹೇಗೆ, ಬಾಡಿಗೆ ಕಟ್ಟೋದು ಹೇಗೆ, ತೆರಿಗೆ ಕಟ್ಟೋದು ಹೇಗೆ, ಜೀವನ ಮಾಡೋದು ಹೇಗೆ ಅನ್ನುವ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹೋಟೆಲ್ ತಿಂಡಿ ಊಟದ ರೇಟು ಏರಿಕೆ ಮಾಡಬಾರದು ಅಂದ್ರೆ ಸರ್ಕಾರ ಹೋಟೆಲ್ನವರಿಗೂ ಗ್ಯಾರಂಟಿಗಳನ್ನ ಕೊಡ್ಲಿ ಅನ್ನೋ ಬೇಡಿಕೆನೂ ಇಟ್ಟಿದ್ದಾರೆ. ಜನರಲ್ ಆಗಿ ಎಲ್ಲರೂ ಈ ಕೆಲಸಕ್ಕೆ ಹೋಗೋರು ಮತ್ತು ನಮ್ಮ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಲೇಬರ್ಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಅವರಿಗೆಲ್ಲ ಜನರಲ್ ಆಗಿ ಡೆಫಿನೆಟ್ಲಿ ತೊಂದರೆ ಆಗೇ ಆಗ್ತದೆ. ಈ ಎಲ್ಲ ಪದಾರ್ಥ ಮೇಲೆ GST ಅಂತೆ, ಇದಂತೆ ಅದಂತೆ ಪ್ರತಿಯೊಂದು ಹಾಕಿಬಿಟ್ಟು ತುಂಬ ತಲೆನೋವು ಆಗಿಬಿಟ್ಟಿದೆ. ಈಗ ಹೆಂಗೆ ಜೀವನ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ರೇಟ್ಗಳು GSTಗಳು ಕಡಿಮೆ ಮಾಡಬೇಕು. ಅದು ನಂತರ ಪ್ರತಿಯೊಬ್ಬರಿಗೂ ಜೀವನ ಸುಲಭವಾಗುತ್ತದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ GSTಗಳನ್ನ, CSTಗಳನ್ನ, ಸೆಂಟ್ರಲ್ ಎಕ್ಸೈಜ್ನ ಬೇರೆ ಬೇರೆ ರೀತಿಯೆಲ್ಲ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ನೀವು ಕೂಡಲೇ ಇದನ್ನ ಕೈ ಬಿಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ನಾವು ಆಗ್ರಹ ಪಡಿಸ್ತೀವಿ. ಕಾರಣ ಏನಂದ್ರೆ ಲಕ್ಷಾಂತರ ಜನ ಈ ಉದ್ಯಮನ ನಂಬಿಕೊಂಡಿದ್ದಾರೆ. ಲಕ್ಷಾಂತರ ಕಾರ್ಮಿಕರು ಈ ಉದ್ಯಮವನ್ನು ನೆಚ್ಚಿಕೊಂಡು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನೀವು ಚುನಾವಣೆ ಆಗೋವರೆಗೂ ಸುಮ್ಮನೆ ಇದ್ಬಿಟ್ಟು ಏಕಾಏಕಿ ಏರಿಸ್ಬಿಟ್ರೆ ಜನ ಜೀವನ ಮಾಡೋದು ಹೇಗೆ? ಜನರಿಗೆ ಜೀವನ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. GSTಯನ್ನೇ ನಂಬಿಕೊಂಡಿರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆರಿಗೆ ಇಳಿಸೋದು ಕನಸಿನ ಮಾತು. ಅದಕ್ಕೆ ಹೋಟೆಲ್ನವರು ಕಾಫಿ, ಟೀ, ತಿಂಡಿ, ಊಟದ ಮೇಲೆ 5% 10% ದರ ಏರಿಸೋಕೆ ಪ್ಲಾನ್ ಮಾಡಿದ್ದಾರೆ. ಹಾಗೇನಾದರೂ ಆದರೆ ಜನರ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ. ಸದ್ಯಕ್ಕೆ